2010 ಶುರು ಆಗಿತ್ತು. 15 ವರ್ಷ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿಕೊಂಡು ಈಗ 16ನೇ ವರ್ಷಕ್ಕೆ ನಾವೇನು ಕಾಲಿಟ್ಟಿದ್ದೀವಿ ಆಂಥೆ ಸೆಲೆಬ್ರೇಷನ್. 16 ಗ್ಲೋರಿಯಸ್ ಇಯರ್ಸ್. ಸೊ ಇದು ಆಲ್ಮೋಸ್ಟ್ 250 ಕೋಟಿಯಷ್ಟು ಸ್ಕಾಲರ್ಶಿಪ್ನ ನಾವು ಈ ವರ್ಷ ಕೊಡ್ತಾ ಇದ್ದೀವಿ. ಅಪ್ ಟು 100% ಸ್ಕಾಲರ್ಶಿಪ್ ಅವ್ರು ತಗೋಬಹುದು. ಸೆಕೆಂಡ್ ಬಂದು 2.5 crore ವರ್ತ್ ಅಷ್ಟು ನಾವು ಕ್ಯಾಶ್ ಅವಾರ್ಡ್ಸ್ ಕೂಡ ಟಾಪರ್ಸ್ಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕ್ವಾಲಿಫೈ ಆಗಿರೋರು. ಸೊ ಇದು ಎಷ್ಟೋ ಜನಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಇಫ್ ಯು ಸಿ ಲಾಸ್ಟ್ ಇಯರ್ ಬಂದು 2025 ಅಲ್ಲಿ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಟಾಪ್ 100 ಅಲ್ಲಿ ಬಂದಿರೋ 22 ರ್ಯಾಂಕ್ ಏನಿದಾವೆ ಅವರು ಆಂಥೆ ಮೂಲಕನೇ ಎಂಟ್ರಿ ಆಗಿದ್ದಾರೆ ಆಕಾಶ್ ಒಳಗೆ. ಅಂತಹ ಒಂದು ವಂಡರ್ಫುಲ್ ಚಾನ್ಸ್ ಎಲ್ಲ ಇಡೀ ಕಂಟ್ರಿಗೆ ಸಿಗುತ್ತೆ. ಆಂಥೆ ಬಂದು ಒಂಥರ ಹೌಸ್ ಹೋಲ್ಡ್ ನೇಮ್ ತರ ಆಗಿದೆ ಎಲ್ಲ ಕಡೆ. ಆಂಥೆ ಬಗ್ಗೆ ಸ್ಪೆಷಲ್ ನಾವು ಇಂಟ್ರಡಕ್ಷನ್ ಕೂಡ ನೆಸಿಟಿ ಇಲ್ಲ. 16 ವರ್ಷ, ದಿಸ್ ಇಸ್ 16th ಇಯರ್ ಆಂಥೆ ಬಂದು. ಇದೇ ತರ ಈ ಆಂಥೆ ಜೊತೆಗೆ ಈ ವರ್ಷ ಇನ್ನೊಂದು ಎಕ್ಸಾಮಿನೇಷನ್ ಕೂಡ ನಾವು ಕಂಡಕ್ಟ್ ಮಾಡ್ತಿದೀವಿ ಅಕ್ರಾಸ್ ಕಂಟ್ರಿ. ಈ ಎಕ್ಸಾಮಿನೇಷನ್ ಬಂದು ಜೆಇ ಅಡ್ವಾನ್ಸ್ಡ್ ಕೋರ್ಸ್ಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗೆ ಎಂಟ್ರೆನ್ಸ್ ತಗೊಂಬೋದಕ್ಕೋಸ್ಕರ ಸ್ಪೆಷಲಿ ಫಾರ್ ಜೆಇ ಅಡ್ವಾನ್ಸ್ಡ್. ಇದಕ್ಕೋಸ್ಕರ ವಿ ಹ್ಯಾವ್ ಲಾಂಚ್ ಒಂದು ಎಸ್ ಅಂತ ಹೇಳಿ ಇನ್ವಿಕ್ಟಸ್ ಎಸ್ ಅಂತ ಕರಿತೀವಿ ಅದನ್ನ. ಈ ಎಸ್ ಎಕ್ಸಾಮಿನೇಷನ್ ಕೂಡ ಈ ವರ್ಷ ಹೊಸದಾಗಿ ನಾವು ಕೊಟ್ಟಿದ್ದೀವಿ ಚಾನ್ಸ್. ಸೊ ಇದು ಬಂದು ಒಂದು ಟಾಪ್ ನಾಚ್ ಕೈಂಡ್ ಆಫ್ ಎ ಪ್ರೋಗ್ರಾಮ್ ಎಲ್ಲ ಇದು ಇಂಜಿನಿಯರಿಂಗ್ ಅಡ್ವಾನ್ಸ್ ಕೋಚಿಂಗ್ ತಗೊಂಬೋರಿಗೆ. ಸೊ ಈ ವರ್ಷ ಅಕ್ಟೋಬರ್ 4ರಿಂದ 12ನೇ ತಾರೀಕು ತನಕ ಅವರು ಆನ್ಲೈನ್ ಎಕ್ಸಾಮಿನೇಷನ್ ತಗೋಬಹುದು. 4ರಿಂದ 12ನೇ ತಾರೀಕು ತನಕ. ನೆಕ್ಸ್ಟ್ ಅಕ್ಟೋಬರ್ 5 ಮತ್ತು 12 ಈ ಎರಡು ಕೂಡ ಆಫ್ಲೈನ್ ಎಕ್ಸಾಮಿನೇಷನ್ ಅವ್ರು ತಗೋಬಹುದು. ಸೊ ಟೋಟಲ್ ನಾವು 26 ರಾಜ್ಯಗಳಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಜೊತೆಗೆ ಕರ್ನಾಟಕ, ಇಂಟರ್ ಕರ್ನಾಟಕ ನಾವು ಕಂಡಕ್ಟ್ ಮಾಡ್ತಿದೀವಿ. ಎಕ್ಸಾಮಿನೇಷನ್ ಫೀ ಬಂದು 300 ರೂಪಾಯಿ ಇದೆ. ಇಫ್ ಅವರು ಮುಂಚೆನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇದಕ್ಕೆ 50% ಡಿಸ್ಕೌಂಟ್ ಕೂಡ ಅವ್ರಿಗಿದೆ ಇದರಲ್ಲಿ. ಸೊ ಇದೊಂಥರ ಒಂದು ಒಳ್ಳೆ ಅವಕಾಶ ಎಲ್ಲರಿಗೂ ಕೂಡ. ಸೊ ಎಷ್ಟೋ ಜನ ಬಡವರು ಕೂಡ ನಾವು ಹೆಲ್ಪ್ ಮಾಡಿದೀವಿ ಬಿಕಾಸ್ ಆಫ್ ಒಳ್ಳೆ ಸ್ಟೂಡೆಂಟ್ಸ್ಗೆಲ್ಲ ಕೂಡ ಅಪ್ ಟು 100% ಸ್ಕಾಲರ್ಶಿಪ್ ನಾವು ಕೊಟ್ಟಿದ್ದೀವಿ. ಫ್ರೀಯಾಗಿ ಎಷ್ಟೋ ಜನ ಓದ್ಕೊಂಡಿದ್ದಾರೆ. ಮೈಸೂರು ಆಗ್ಬೋದು, ಮಂಗಳೂರು, ಉಡುಪಿ, ದೆನ್ ವಿ ಹ್ಯಾವ್ ಇನ್ ಶಿವಮೊಗ್ಗ, ಹುಬ್ಳಿ, ಬೆಲ್ಗಾಂ, ಗುಲ್ಬರ್ಗ, ಎಲ್ಲ ಪ್ಲೇಸಸ್ ಅಲ್ಲಿ ಕೂಡ ಆಕಾಶ್ ಸೆಂಟರ್ಸ್ ಇದೆ. ಸೊ ಅಲ್ಲಿ ಎಲ್ಲಿ ಬೇಕಾದ್ರೆ ಅವ್ರು ಎಕ್ಸಾಮಿನೇಷನ್ ತಗೋಬಹುದು. ಆನ್ಲೈನ್ ತಗೋಬಹುದು, ಆಫ್ಲೈನ್ ತಗೋಬಹುದು. ಸೊ ಆನ್ಲೈನ್ಗೆ ನಮ್ಗೆ 4th ಅಕ್ಟೋಬರ್ ಇಂದ 12th ಅಕ್ಟೋಬರ್ ತನಕ ಯಾವ ಡೇ ಆದ್ರೂ ತಗೋಬಹುದು. 1 hour ಟೈಮ್ ಇರ್ತದೆ ಎಕ್ಸಾಮಿನೇಷನ್ಗೆ ಆಂಥೆಗೆ. ಅದೇ ಸಂಬಂಧಪಟ್ಟು 3 hours ಎಕ್ಸಾಮ್ ಇರ್ತದೆ. ಸೊ ಆಗಸ್ಟ್ 24, 31 ಮತ್ತೆ ಸೆಪ್ಟೆಂಬರ್ 7ನೇ ತಾರೀಕು ಈ 3 days ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸಾಮಿನೇಷನ್. ಅವ್ರು ನೋಂದಣಿ ಮಾಡ್ಕೊಂಡು ಎಕ್ಸಾಮಿನೇಷನ್ ತಗೋಬಹುದು. ಈ ಗ್ರ್ಯಾಂಡ್ ಎಂಟ್ರಿ ಸಿಗುತ್ತೆ ಅವ್ರಿಗೆ. we will take care of them. Based on their current class curriculum, it's a 1 hour examination, objective type, OMR based examination if they are coming up in an offline mode. If it's online, it's a 1 hour exam at the comfort of their home. They can choose the slot from morning till evening. I believe it's till 9 p.m. till the night they can come and appear in the examination. So this is the exam primarily to check their aptitude towards these examinations, that how much well they are prepared for the basic concepts, so that when they come to Akash we can groom them well. We know where they are, and they also get a chance to participate among the lakhs and lakhs of students. Last year nearly 12 lakh students were there who participated in ANTHE. So before that also the numbers every time is more than 10 lakhs in ANTHE, the students who come pan India. We have got 400 branches and 4 lakh students at present who study with Akash. So the students, for many of the students, this is a first exposure in their life to participate at any such national level examination. What is your expectation for this season? And you mentioned about 250 crores, right? Scholarships. So how it is being distributed over a period of time? So based on their marks criteria, we give starting from 100% scholarship till 40% scholarships. All students avail based on their performance in the examination. There are many meritorious students in Karnataka and Pan India which are really having the good IQ and the attitude, but they are somewhere financially struggling. So ANTHE has been a gateway for even those students also, where affording the quality education becomes a challenge for them. So based on their true merit, they will be getting scholarships, which is we are saying that the worth 250 crores. Even to further motivate some of these students, the meritorious students,
we will be giving along with the scholarships a cash award also.